45 ದಿನಗಳ ಕಾಲ ಪ್ರಯಾಗ್ನಲ್ಲಿ ನಡೆದ ಕುಂಭಮೇಳ ಯಶಸ್ವಿಯಾಗಿ ನಡೆದಿದೆ ಎಂದು ಶಾಸಕ ಎಸ್.ಎನ್. ಚನ್ನಬಸಪ್ಪ ಹೇಳಿದರು. ಇಡೀ ದೇಶ ಜನ ಸಂಭ್ರಮದಿಂದ ಕುಂಭಮೇಳವನ್ನು ನೋಡಿ ಸಂತೋಷ ಪಟ್ಟಿದ್ದಾರೆ. ಸಾಕಷ್ಟು ವ್ಯವಸ್ಥಿತವಾಗಿ ವ್ಯವಸ್ಥೆಗಳನ್ನು ಮಾಡಿ ಜನರಿಗೆ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದೂ ಧರ್ಮದ ವಿರುದ್ಧ ಮಾತನಾಡುವವರಿಗೆ ಕುಂಭಮೇಳ ಉತ್ತರವಾಗಿದೆ. ಭಾರತ ವಿಶ್ವಗುರು ಆಗುತ್ತೆ ಅನ್ನೋದಕ್ಕೆ ಕುಂಭಮೇಳ ಸಾಕ್ಷಿಯಾಗಿದೆ. ಭಾರತ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಭಾವನಾತ್ಮಕ ಭಾವನೆಗಳ ಪ್ರಕಟಣಕ್ಕೆ ಕುಂಭಮೇಳ ಸಾಕ್ಷಿಯಾಗಿದೆ. ಇಡೀ ದೇಶದ ಹಿಂದೂಗಳ ಪರವಾಗಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಪ್ರಯಾಗದಲ್ಲಿ ನಡೆದಂಥ ಮಹಾಕುಂಭಮೇಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅದರ ಪರಿಣಾಮ ಇಡೀ ದೇಶ ಸಂಭ್ರಮದಿಂದ ಆ ಪ್ರಯಾಗದ ಕುಂಭಮೇಳವನ್ನು ವೀಕ್ಷಣೆ ಮಾಡಿದ್ದಾರೆ. ಸುಮಾರು 66,23,00,000 ಜನ ಪ್ರತ್ಯಕ್ಷ ಭಾಗವಹಿಸಿದ್ದಾರೆ. ಇದೊಂದು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮ ಇದೆ. ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂಥ ನೆನಪಿರುವಂಥ ಒಂದು ದೊಡ್ಡ ಕಾರ್ಯ ಇದು. ನಮ್ಗೆ ಗೊತ್ತಿಲ್ಲ, ನಮ್ಮ ಜೀವನದೊಳಗಡೆ ನಾವು 144 ವರ್ಷ ನಾವು ಬದುಕಿರ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೆ. ಆದರೆ ನಾವೀಗ ಇರುವಂಥ ಸಂದರ್ಭದಲ್ಲಿ 144ನೇ ವರ್ಷದ ಸೊ ಈ ಒಂದು ಸಂದರ್ಭ ಹೇಗೆ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರು ಅನ್ನೋದಿದೆಯಲ್ಲ, ಇದಕ್ಕೆ ನಿಜವಾಗ್ಲೂ ಇದನ್ನು ಸಂತೋಷವನ್ನು ಹೇಳಲಿಕ್ಕೆ ಪದಗಳು ಹುಡುಕುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನಾವು ಕೂಡ ಪ್ರತ್ಯಕ್ಷ ಭಾಗವಹಿಸಿದ್ವಿ. ತುಂಬ ಸಂತೋಷ ಆಯಿತು ನಮಗೆ. ಇಡೀ ಕುಟುಂಬ ಹೋಗಿದ್ವಿ ನಾವು, ಜೊತೆ ಕೆಲವು ಸ್ನೇಹಿತರು ಬಂದಿದ್ದರು. ಏನೂ ಅನ್ನಿಸ್ಲಿಲ್ಲ ನಮಗೆ. ಅಂದರೆ ಏನು ಅಷ್ಟೊಂದು ಜನ ಅಷ್ಟು ಜನ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೋದರೆ ಏನಪ್ಪ ಅಂತ ಅನೇಕರು ಯೋಚನೆ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಏನೂ ಅನ್ನಿಸ್ತಿರ್ಲಿಲ್ಲ ನಮಗೆ. ಅಷ್ಟು ವ್ಯವಸ್ಥಿತವಾದಂಥ ರೀತಿಯೊಳಗಡೆ ಪ್ರಯಾಗದಲ್ಲಿ ನಡೆದಂಥ ಕುಂಭಮೇಳಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ರಲ್ಲ, ಅದ್ರ ಪರಿಣಾಮ. ಯಾಕೆಂದರೆ ನಾವು ರಾತ್ರಿ ಬೆಳಗಿನ ಜಾವ ಹೋಗಿ ತಲುಪಿದಾಗಲೂ ಕೂಡ ನಾವು ಸೀದಾ ಹೊಳೆಗೆ ಹೋಗಿದ್ದೆ, ನದಿಗೆ ಹೋಗಿದ್ದೆ. ನಾವು ಗಂಗಾ ಯಮುನಾ ಸೇರುವಂಥ ಜಾಗಕ್ಕೆ ಹೋಗುವಂಥ ಒಂದು ಸಂದರ್ಭ ನಮಗೇನು ಅನ್ನಿಸ್ಲೇ ಇಲ್ಲ. ಅಂದರೆ ಅಷ್ಟೊಂದು ಭಾವನಾತ್ಮಕವಾಗಿ ಜೋಡಿಸಿರುವಂಥ ಒಂದು ಸಂಗತಿ ಅನ್ನೋಂಥದ್ದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಇಡೀ ಹಿಂದೂ ಸಮಾಜಕ್ಕೆ ದೊಡ್ಡ ಚೈತನ್ಯ, ದೊಡ್ಡ ಶಕ್ತಿ ಸಿಕ್ಕಿರುವಂಥ ಒಂದು ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ. ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಯಾವ್ಯಾವಾಗ ಹೇಗೆ ಮಾತಾಡ್ತಾ ಇದ್ರು, ಅವರೆಲ್ಲರೂ ಒಂದು ಸರಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ಏನು ನಡೀತಾ ಇದೆ ಅಂಥೇಳಿ ಯೋಚನೆ ಮಾಡುವಂಥ ಸ್ಥಿತಿ. ಹಾಗಾದರೆ ಏನಿದು ಅಂಥೇಳಿ ಈ ಒಂದು ಸ್ಥಿತಿಯನ್ನು ಪ್ರಯಾಗದ ಕುಂಭಮೇಳ ಇವತ್ತು ತಂದಿರುವಂಥದ್ದು, ಆ ವಾತಾವರಣ ಮೂಡಿಸಿರುವಂಥದ್ದು ನಿಜವಾಗ್ಲೂ ಕೂಡ ಸಂತೋಷ, ಸಂಭ್ರಮದ ಸಡಗರದ ಸಂಗತಿ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರೀ ನಮ್ಮ ದೇಶದವರು ಇದ್ರ ಅಂತ ಹೇಳಿದ್ರೆ ವಿದೇಶಿಗರು ಬಹಳ ಜನ ಬಂದಿದ್ದರು. ವಸುದೈವ ಕುಟುಂಬಕಂ ಅಂತ ಹೇಳುವಂಥ ನಮ್ಮ ದೇಶದ ನಾಣ್ಣುಡಿ ಏನಿತ್ತು ಅದಕ್ಕೆ ಪೂರಕವಾಗ ಹಾಗೇನೆ ಭಾರತ ವಿಶ್ವಗುರು ಆಗತ್ತೆ ಅನ್ನೋದಕ್ಕೆ ಅನೇಕರು ಅನೇಕ ಥರದ ಮಾತುಗಳನ್ನು ಹೇಳ್ತಾ ಇದ್ರು. ಆಧ್ಯಾತ್ಮಿಕತೆಯ ಹಿನ್ನೆಲೆಯಲ್ಲಿ ಭಾರತದ ಬಗ್ಗೆ ವಿದೇಶದಲ್ಲಿರುವಂಥ ವಿದೇಶಿಗರು ಯೋಚನೆ ಮಾಡುವಂಥ ಸಂದರ್ಭ, ಭಾರತದ ಬಗ್ಗೆ ಜೋಡಿಸ್ಕೊಳ್ಳುವಂಥ ಒಂದು ಸಂದರ್ಭ ಇತ್ತಲ್ಲ, ಅದು ಈ ಪ್ರಯಾಗದೊಳಗಡೆ ಸಾಕ್ಷೀಕರಿಸ್ತು ಅಂತೇಳಿ ನಾನಂತೂ ಭಾವಿಸ್ತೇನೆ. ವಿದೇಶಿಗರು ಬಂದರು, ಭಾರತೀಯರು ಬಂದರು. ವಿಶ್ವಗುರು ಆಗತ್ತೆ ಅನ್ನೋಂಥ ಏನು ಹಿರಿಯರ ಮಾತಿತ್ತು, ಅಪೇಕ್ಷೆಗಳೇನಿತ್ತು, ಅದಕ್ಕೆ ಪೂರಕವಾದಂಥ ರೀತಿಯೊಳಗಡೆ ಕುಂಭಮೇಳ ನಡೆದಿದೆ ಅಂಥೇಳಿ ನನಗೆ ಭಾಸ ಆಗಿದೆ. ಇದು 100% ವಿಶ್ವಗುರು ಆಗತ್ತೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಅಂಥೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ವ್ಯವಸ್ಥೆಗಳನ್ನು ನೋಡಿದಾಗ
ನಾವೊಂದು ಮಾರಿ ಜಾತ್ರೆ ಮಾಡಿದಾಗಲೇ ಅದ್ರ ಬಗ್ಗೆ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ ನಾವು, ಯಾಕೆಂದರೆ ಅದು 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆದರೆ ಕುಂಭಮೇಳ ಅದು ಒಂದು ದೃಶ್ಯವನ್ನು ನೋಡಿದ್ರೆ ಮತ್ತೆ ಸಾವಿರಾರು ಜನ ಹೋಗ್ತಿರ್ಬೇಕಿದೆ, ಅನುಭವಿಸಿದಾಗಲೇ ಗೊತ್ತಾಗೋದಿದೆ, ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ನಮಗೆ. ಸಾವಿರಾರು ಸಂಖ್ಯೆಗಳಿಗೆ ಹೋಗ್ತಾ ಇರ್ತೀವಿ, ಲಕ್ಷಗಟ್ಟಲೆ ಜನ ಹೋಗ್ತಾ ಇರ್ತೀವಿ. ಒಬ್ಬರು ಒಬ್ಬರಿಗೆ ಜೋರು ಮಾಡಿರೋದಾಗಲಿ, ಬೈದಾಡಿರೋದಾಗಲಿ, ಮಾತುಕತೆ ಮಾಡಿರೋದಾಗಲಿ, ಒಂದು ಸಂಗತಿ ನಮ್ಮ ಕಣ್ಣಿಗಂತೂ ಬೀಳಲಿಲ್ಲ ರೀ, ನಮ್ಮ ಕಿವಿಗೆ ಬೀಳಲಿಲ್ಲ. ಇದು ಆ ಕುಂಭಮೇಳದ ಒಂದು ವಿಶೇಷ ಅಂತೇಳಿ ನಾನಂತೂ ಭಾವಿಸ್ತೇನೆ. ಎಲ್ರಿಗೂ ಒಂದೇ ಅಂತ ಹೇಳಿದ್ರೆ ಎಲ್ಲರೂ ಅಲ್ಲಿಗೆ ಬಂದಿರೋದು ಅಂತ, ಎಲ್ಲರೂ ಅಲ್ಲಿಗೆ ಹೋಗ್ತಾ ಇರೋದು, ಒಟ್ಟಿಗೆ ಹೋಗೋಣ ಅಂತೇಳಿ ಈ ಭಾವ ಇದೆಯಲ್ಲ, ಈ ಭಾವ ಜೋಡಿಸಿರೋವಂಥದ್ದು ಈ ಪ್ರಯಾಗದ ಒಂದು ಕುಂಭಮೇಳ ಅಂಥೇಳಿ ನನಗಂತೂ ಭಾಸ ಆಗಿರುವಂಥದ್ದು. ಅನೇಕರು ಹೋದಂಥವ್ರು ನಮ್ಮ ಹತ್ರ ಮಾತಾಡಿದಾಗ ಇದೇ ರೀತಿಯ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ಈ ಭಾವನೆಗಳ ಪ್ರಕಟೀಕರಣಕ್ಕೆ ಸಾಕ್ಷಿಯಾಗಿರುವಂಥದ್ದು ಪ್ರಯಾಗದಲ್ಲಿ ನಡೆದಂಥ ಕುಂಭಮೇಳ. ಈ ಕುಂಭಮೇಳದ ಯಶಸ್ಸಿಗೆ ಸಂಪೂರ್ಣವಾಗಿ ಶಕ್ತಿಯನ್ನು ಧಾರೆ ಎರೆದಿರುವಂಥದ್ದು ಉತ್ತರ ಪ್ರದೇಶದ ನಮ್ಮ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರು, ಅವರ ತಂಡ ಯಾವುದು? ಇಡೀ ಸರ್ಕಾರಿ ಯಂತ್ರ, ಪೌರ ಕಾರ್ಮಿಕರನ್ನು ಹಿಡಿದು ಅತ್ಯಂತ ಉನ್ನತ ಮಟ್ಟದ ಅಧಿಕಾರಿಗಳು, ರಕ್ಷಣಾ ಇಲಾಖೆಯಿಂದ ಹಿಡಿದು ಅವಶ್ಯಕತೆ ಬಿದ್ದಂಥ ಜಾಗಗಳಲ್ಲಿ ಮಿಲಿಟರಿಯ ಸಹಕಾರಗಳನ್ನು ತಗೊಂಡು ಅಲ್ಲಿ ಕಾರ್ಯ ಮಾಡಿದಂಥದ್ದು ಕೂಡ ನಮ್ಮ ಗಮನಕ್ಕೆ ಅಲ್ಲಲ್ಲೇ ಕಂಡಿದ್ದು. ನಮಗೆ ಸೈನಿಕರಾಗೂ ನಮ್ಮ ಜೊತೆಗೆ ಅಲ್ಲಿ ಇದ್ದರು. ಸೊ ಈ ರೀತಿ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥಿತವಾದಂಥ ಕುಂಭಮೇಳಕ್ಕೆ ಶಕ್ತಿ ಕೊಟ್ಟಿರುವಂಥದ್ದು ಯೋಗಿ ಆದಿತ್ಯನಾಥ್ ಅವರು. ಅದಕ್ಕೆ ಬಹಳ ವಿಶೇಷವಾದಂಥ ಮಾರ್ಗದರ್ಶನ ಮಾಡಿದಂಥವರು ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನ, ಯೋಗಿ ಆದಿತ್ಯನಾಥ್ ಅವ್ರದ್ದೇ ಆದಂಥ ರೀತಿಯ ಒಂದಷ್ಟು ಕಾರ್ಯಗಳ ಮೂಲಕ ಈ ಪ್ರಯಾಗದ ಕುಂಭಮೇಳ ಅತ್ಯಂತ ಯಶಸ್ವಿಯಾಗಿದೆ. ಹಾಗಾಗಿ ಇಡೀ ದೇಶದ ಹಿಂದೂ ಸಮಾಜದ ಪರವಾಗಿ ಸಾಧು ಸಂತರುಗಳನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡೋದಾದರೆ ಏನು ಅಂತ ಅನಿಸ್ಬಿಡುತ್ತೆ ನಮಗೆ. ಅನೇಕರು ಇದಕ್ಕೆ ಸೇವಾ ಸಲ್ಲಿಸುವಂಥ ಕೆಲಸ ಮಾಡಲಿಕ್ಕೆ ಹೊರಟಂಥ ಸಾಧು ಸಂತರ ತಂಡಗಳೇ ಅಲ್ಲಿದ್ದು ನೋಡಿದಾಗ ಇಡೀ ಹಿಂದೂ ಸಮಾಜಕ್ಕೆ ನಾನು ಇವತ್ತು ಅಭಿನಂದನೆ ಸಲ್ಲಿಸಲೇಬೇಕು. ಆ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದ ಹಿಂದೂ ಸಮಾಜದ ಬಾಂಧವರ ಪರವಾಗಿ, ಸಮಸ್ತ ಭಾರತೀಯರ ಪರವಾಗಿ ಇವತ್ತು ಉತ್ತರ ಪ್ರದೇಶದ ಸರ್ಕಾರಕ್ಕೆ, ಯೋಗಿ ಆದಿತ್ಯನಾಥ್ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು